ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಮೇಲ್ಪಾಲ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ 1992ರಿಂದ ಈ ದಿನದವರೆಗೂ ಅಂದ್ರೆ ಸತತವಾಗಿ 8 ಬಾರಿ ನಿರ್ದೇಶಕರಾಗಿ 3 ಬಾರಿ ಅಧ್ಯಕ್ಷರಾಗಿ ಹಾಗೆ ನರಸಿಂಹರಾಜಪುರ ತಾಲೂಕಿನ TAPCMS ನಲ್ಲಿ 4 ಬಾರಿ ನಿರ್ದೇಶಕರಾಗಿ ಒಮ್ಮೆ ಉಪಾಧ್ಯಕ್ಷರಾಗಿ ನರಸಿಂಹರಾಜಪುರ ತಾಲೂಕಿನ PCLD ಬ್ಯಾಂಕಿನಲ್ಲಿ 4 ಬಾರಿ ನಿರ್ದೇಶಕರಾಗಿ ಒಮ್ಮೆ ಅಧ್ಯಕ್ಷರಾಗಿ ಬಿಜೆಪಿ ಪಕ್ಷದಲ್ಲಿ ಅತ್ಯಂತ ನಿರಂತರವಾಗಿ ಬಿಜೆಪಿ ಪಕ್ಷದಲ್ಲಿ ತೊಡಗಿಸಿಕೊಂಡಿರುವಂತಹ ಬಿಜೆಪಿ ಮುಖಂಡರು ಸಹಕಾರಿ ಕ್ಷೇತ್ರದಲ್ಲಿ ಅತ್ಯಂತ ಅಮೂಲಾಗ್ರವಾದ ಸಾಧನೆಯನ್ನು ಮಾಡಿರುವಂತಹ ಶ್ರೀಯುತ ಜೈಪಾಲ್ ಕೇಶವತಿ ನಮ್ಮ ಜೊತೆ ಇದ್ದಾರೆ. ಜೈಪಾಲ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಹೇಗಿದ್ದೀರಾ? ಜೈಪಾಲ್ ಅವರೇ, ಮೊದಲನೇದಾಗಿ ಒಂದು ಮೇಲ್ಪಾಲ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ಬಹುಶಃ ನಿಮ್ಮ ಒಂದು ಸಹಕಾರಿ ಜೀವನ ಆರಂಭ ಆಗಿರುವಂತದ್ದು 1992ರಿಂದ. ಹೇಗಿತ್ತು ಒಂದು ಪ್ರಾರಂಭಿಕವಾದ ಒಂದು ಸಹಕಾರಿ? ರಾಜಕೀಯವಾಗಿ ನಾನು ಎಲೆಕ್ಷನ್ ನಿಲ್ಬೇಕಂತಾನೆ ಇರ್ಲಿಲ್ಲ. ಓಕೆ. ನಮ್ಗೆ ಗೇರ್ಬೆಲ್ ನಟರಾಜ್ ಇದಾರಲ್ಲ, ಅವರು ಎಲೆಕ್ಷನ್ ನಿಲ್ಲ ಮಾರೆ ಸೊಸೈಟಿಗೆ ಈ ಸರಿ ಅಂತ ಹೇಳಿದ್ರು. ಯಾರು ನಿಂತ್ಕೊಳ್ಳಿ, ರಾಜಕೀಯ ನಮಗ್ ಬೇಡ, ನಾವ್ಯಾರಿಗೆ ಸಹಕಾರಕ್ಕೆ ಮಾಡ್ಕೊಂಡಿದೀವಿ. ನಂಗೆ ಅವಾಗ 19 ವರ್ಷ. ಅವಾಗ 19 ವರ್ಷದಲ್ಲಿ ನೀವು ಸಹಕಾರಿ ಕ್ಷೇತ್ರಕ್ಕೆ ಆಮೇಲೆ ಹೇಳಿದ್ರು ನೋಡೋಣ ಅಂತ. ಏನಂತ ನಾನು ಅವ್ರಿಗೆ ಹೇಳಲ್ಲ, ಹಂಗೆ ಸುಮ್ಮನೆ ಫ್ರೆಂಡ್ಸ್ ಸರ್ಕಲ್ ಮಾತಾಡ್ಕೊಂಡ್ ಬಂದ್ರು. ಆಮೇಲೆ BC ತಕ್ಕ ಸಿಕ್ಕರು ಬಾಳೆಹಣ್ಣವರು. ಸಿಕ್ಕಿ ಜೈಪಾಲ ಸೊಸೈಟಿ ಎಲೆಕ್ಷನ್ ಕಂಟೆಸ್ಟ್ ಮಾಡ್ಬೇಕಣ ಈ ಸರಿ ಅಂತ. ಮತ್ತೆ ಅವ್ರ ಹತ್ರ ನಾವು ಜಾಸ್ತಿ ಮಾತಾಡಕ್ಕಾಗಲ್ಲ, ಆಯ್ತಕ್ಕ ಅಂತ ಹೇಳ್ಕೊಟ್ಟು ಸೀದಾ ಬಂದೆ, ನಮಸ್ಕಾರ ಮಾಡಿ ಸೀದಾ ಬಂದೆ. ಅದ್ರ ಮೇಲೆ ನಾವು ಅವಾಗಿಂದ ಎಲೆಕ್ಷನ್ ನಿಂತಿದ್ದು. ಅವಾಗೆಲ್ಲ ದೊಡ್ಡ ರೈತರು ಸಣ್ಣ ರೈತರು ಅಂತೆಲ್ಲ ಇತ್ತು ಫಸ್ಟ್ ಸ್ಟಾರ್ಟಿಂಗ್ 3 ವರ್ಷಕ್ಕೆ. ಈಗೆಲ್ಲ 5 ವರ್ಷ ಆಗಿತ್ತು ಸರ್. ಅಂದ್ರೆ ನೀವು ಮೊದಲ ಬಾರಿ 92ರಲ್ಲಿ ಗೆಲ್ತೀರಾ, ನಂತರವೇ ಸತತವಾಗಿ ಈಗ 8 ಬಾರಿ ನೀವು ನಿರ್ದೇಶಕರಾಗಿ ಆಯ್ಕೆ. ಒಂದು ಸೊಸೈಟಿಯಲ್ಲಿ ಸತತ 8 ಬಾರಿ ಆಯ್ಕೆ ಆಗಿ ಬರುವಂತದ್ದು ಅದು ಅಷ್ಟು ಈಸಿ ಅಲ್ಲ. ಏನಾದ್ರು ಸರ್ವಿಸ್ ಮಾಡಿದ್ರೆ ಅಥವಾ ರೈತರಿಗೆ ಅನುಕೂಲ ಮಾಡಿದ್ರೆ ಮಾತ್ರ 8 ಬಾರಿ ಗೆಲ್ಲಕ್ ಸಾಧ್ಯ. 8 ಬಾರಿ ಸತತವಾಗಿ ಆಯ್ಕೆ ಆಗಿದೆ, ಹೇಗೆ ಅನ್ಸ್ತಾ ಇದೆ? ನಮಗೆ ಪಕ್ಷಾತೀತವಾಗಿ ಎಲ್ಲರೂ ಸಹಕಾರಕ್ಕೆ ಮಾಡ್ತಾರೆ ಸರ್. ನಾವೀಗ ಬಿಜೆಪಿ ಕಾಂಗ್ರೆಸ್ ಅನ್ನೋದಿಲ್ಲ, ನಾವು ಮೂಲತಃ ಕಾಂಗ್ರೆಸ್. ಅವಾಗ ಫಸ್ಟ್ ಸ್ಟಾರ್ಟಿಂಗ್ ನಾನು ಮೊದಲು ಕಾಂಗ್ರೆಸ್ ಅಲ್ಲೇ ಇದ್ದಿದ್ದು. ನಟರಾಜ್ ಗೌಡ್ರು ಕಾಂಗ್ರೆಸ್. ಅವಾಗ ಕಾಂಗ್ರೆಸ್ ಅಲ್ಲೇ ನಾವು ಗೆದ್ದಿದ್ದು ಫಸ್ಟಿಗೆಲ್ಲ. ಅದ್ರ ಮೇಲೆ ನಮಗೇನು ಇದಾದ್ಮೇಲೆ ಜೀವರಾಜಣ್ಣ ಎಲೆಕ್ಷನ್ ಇತ್ತ ಮೇಲೆ ನಾವು ಬಿಜೆಪಿ ಕಡೆ ಹೋದ. ಅಂದ್ರೆ ನಮ್ಮ ಲೋಕಲ್ ನಮ್ಮ ಡಿಸ್ಟ್ರಿಕ್ಟ್ ನಮ್ಮ ತಾಲೂಕರು ನಿಂತಾರ ಅಂತ ಹೇಳಿ ಅವ್ರಿಗೆ ನಾವು ಸಪೋರ್ಟ್ ಮಾಡಿ ನಾವು ಹಾಕ್ದಾಗೆಲ್ಲ ಸೋತ್ ಹೋದ್ರು. 2 ಸರಿ ಸೋತಾರೆ, ಜೀವರಾಜಣ್ಣನು ಸೋತಾರೆ. ಆಮೇಲೆ ನಾವು ಅವತ್ತಿನಿಂದ ನಾವು ಬಿಜೆಪಿನೇ ಸರ್. ಈಗ 8 ಬಾರಿ ಆಯ್ಕೆ ಆಗಿರುವಂತದ್ದು ಒಬ್ಬ ಸಹಕಾರಿ ಕ್ಷೇತ್ರದಲ್ಲಿದ್ದಂತ ವ್ಯಕ್ತಿಗೆ ಅದೊಂದು ಅತ್ಯುತ್ತಮವಾದ ಕ್ಷಣನೇ. ನೀವು 8 ಬಾರಿ ಆಯ್ಕೆ ಆಗಿರುವಂತದ್ದು ವೈಯಕ್ತಿಕವಾಗಿ ನಿಮ್ಗೆ ಎಷ್ಟು ಖುಷಿ ಇದೆ? ಇದು ವೈಯಕ್ತಿಕವಾಗಿ ನಾವು ಯಾರು ಷೇರುದಾರರಿಗೂ ಕೈಲಾದ ಸಹಕಾರ ಕೊಡ್ತೀವಿ. ನಮ್ ಸೊಸೈಟಿ ಅಂತ ಬೆಳೆದ ಸೊಸೈಟಿ ಅಲ್ಲ, ಈಗ ಬೆಳೆದ ಸೊಸೈಟಿ ಚೆನ್ನಾಗಿದೆ. ಈಗ ಸ್ವಲ್ಪ ಕೋಟಿ ಗಟ್ಟಲೆ ವ್ಯವಹಾರ ಇದೆ, ಚೆನ್ನಾಗಿ ನಡೆಯುತ್ತೆ. ಹಿಂದೆ ನಾವು ಅಧ್ಯಕ್ಷರಾದಾಗ ನಮ್ಮ ಸೆಕ್ರೆಟರಿ ಸ್ವಲ್ಪ ಇದಾಗಿ ಗೋಲ್ಮಾಲ್ ಮಾಡಿ ಸ್ವಲ್ಪ ಸರಿ ಇರ್ಲಿಲ್ಲ. ಅವಾಗ ನಾವು ಅವ್ರಿಗೆ ಸ್ವಲ್ಪ ನಾವು ಅಕ್ಕಿ ತರೋದೆಲ್ಲ ಸ್ವಲ್ಪ ಸಮಸ್ಯೆ ಇತ್ತು ಸರ್. 6 ಕಾಲು ರೂಪಾಯಿ ಅಕ್ಕಿ ರೇಟು, ಈಗೆಲ್ಲ ಫ್ರೀ ಕೊಡ್ತಾರೆ ಅಕ್ಕಿ. ಅವಾಗ 6 ಕಾಲು ರೂಪಾಯಿ ಅಕ್ಕಿ ಕೊಡೋದಾದ್ರೆ ಅವಾಗ ಅಮೌಂಟ್ 1.5 ಲಕ್ಷ ಕಲೆಕ್ಟ್ ಮಾಡೋದು ಕಷ್ಟನೇ. ನಮ್ಮದು ಇಲ್ಲಿ ಕಿಚ್ಚಬಿ ಒಂದು ಬ್ರಾಂಚ್ ಇದೆ, ಎರಡು ಕಡೆಗೂ ನಾವು ಹಾಕ್ಬೇಕು. ಅವಾಗ ಏನಾಯ್ತು, ಅವಾಗ ನಮ್ಗೆ ಸ್ವಲ್ಪ ಸಹಕಾರ ಮಾಡಿದವ್ರು ಚಂದ್ರಶೇಖರ್ ಅಂತಿದ್ದಾರೆ. ಅವ್ರು ನಮ್ಮ ಸೊಸೈಟಿಲಿ ಅಧ್ಯಕ್ಷರಾದರು, ಇಲ್ಲಿ ಭಟ್ರು, ಮೇಲ್ಪಾಲ್ ಭಟ್ರು. ಅವ್ರದ್ದು ನಮ್ದು ಸಹಕಾರ ಇದೆ. ಯಾವಾಗ ಸೊಸೈಟಿಲಿ ಅವರೊಂದು 50-60 ಸಾವಿರ ಕೊಡ್ತಿದ್ರು, ಅವ್ರಿಗೆ ಮತ್ತೊಂದು 8-10 ದಿನ ವಾಪಸ್ ಕೊಡು. ಅದು ಸೊಸೈಟಿಲಿ ಇದ್ದಕ್ಕನೇ ದುಡ್ಡು. ನಾವು ಅಧ್ಯಕ್ಷ ಆದವ್ರು ಸ್ವಲ್ಪ ಹಾಕ್ಬೇಕು. ಅವಾಗಿನ ಪರಿಸ್ಥಿತಿಗೆ ಸ್ವಲ್ಪ ಕಷ್ಟದ ಪರಿಸ್ಥಿತಿ. ಈಗಾದ್ರೆ ಸಮಸ್ಯೆ ಇಲ್ಲ. ಅಂದ್ರೆ ನೀವೀಗ 8 ಬಾರಿ ನಿರ್ದೇಶಕರಾಗ್ತೀರಾ, ಆ ಜೊತೆಲಿ 3 ಬಾರಿ ಅಧ್ಯಕ್ಷರಾಗಿ ಕೂಡ ನೀವೊಂದು ಸೇವೆಯನ್ನು ಸಲ್ಲಿಸಿರುವಂತದ್ದು ಮೇಲ್ಪಾಲ್ ಸೊಸೈಟಿ. ನಿರ್ದೇಶಕರಾಗಿ 3 ಬಾರಿ ಅಧ್ಯಕ್ಷರಾಗಿ ನಿಮ್ಮ ಒಂದು ಸಾಧನೆ ಅಥವಾ ನಿಮ್ಮ ಅವಧಿಯಲ್ಲಿ ಆಗಿರುವಂತಹ ಪ್ರಮುಖ ಕೆಲಸ ಕಾರ್ಯಗಳೇನು? ನಮ್ಮ ಇದರಲ್ಲಿ ಇದ್ದಾಗ ಒಂದು ಗೋಡನ್ ಎಲ್ಲ ಆಗಿದೆ, ಆ ಪಕ್ಕದಲ್ಲಿ ಒಂದು ಗೋಡನ್ ಆಗಿದೆಯಲ್ಲ ಸರ್. ಮೊದಲೊಂದು ಸೊಸೈಟಿ ಮಾತ್ರ ಇದ್ದಿದ್ದು, ಆ ಪಕ್ಕದಲ್ಲಿ ಒಂದು ನಮ್ಮ ಸೊಸೈಟಿ ಒಂದು ಗೋಡನ್ ಆಗಿದೆ. ಅವಾಗ ನಮ್ದು ಇದ್ರಲ್ಲೇ ಅವಾಗ ಆಗಿದ್ದು ಗೋಡನ್ ಎಲ್ಲ ಆಗಿದೆ. ಮತ್ತೆ ನಮ್ಮದು ಬ್ರಾಂಚು ಕಿಚ್ಚಬೆಲ್ ಇತ್ತು. ಅದ್ರ ಮೇಲೆ ನಾವೇನ್ ಮಾಡುದು, ಅದು ಬಂಡಿ ಒಳಗೆ ಶಿಫ್ಟ್ ಮಾಡಿದ್ರು. ಅಲ್ಲಿದು ಬಂಡಿ ಒಳಗೆ ಶಿಫ್ಟ್ ಮಾಡಿದಾಗ ಅಲ್ಲಿ ನಮ್ಗೆ ದಾಖಲಾತಿ ಸ್ವಲ್ಪ ಕೊರತೆ ಇತ್ತು ಅಲ್ಲಿ ಬಂಡಿ ಒಳಗೆ. ಅವಾಗ ನಾವೇನ್ ಮಾಡುದು, ಎಲ್ಲರಿಗೂ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗತ್ತಂತ ಹೇಳಿ ಗೇರ್ಬೆಲ್ ನಟರಾಜ್ ಗೌಡ್ರು, ಚೆನ್ನಪ್ಪ ಗೌಡ್ರು, ಗಂಗಣ್ಣ ಅಂತೆಲ್ಲ ಇದಾರೆ, ಗಂಗಣ್ಣ ಅಂತ ಹೇಳೋದು ನಾವು. ಅವ್ರದ್ದೆಲ್ಲ ಸಹಕಾರದಿಂದ ನಾವು ಅಲ್ಲಿ ರಾತ್ರಿ ಎಲ್ಲ JCB ತರ ಸ್ವಲ್ಪ ನಾವೆಲ್ಲ JCB ಅಲ್ಲಿ ರಾತ್ರಿ ಕೆಲಸ ಮಾಡ್ಬಿಟ್ಟು ಒಂದು 8 ಸ್ಟಾರ್ಟ್ ಮಾಡಿ ಬೆಳಿಗ್ಗೆ ಒಂದು 3-3:30ವರೆಗೂ ಮಾಡುದು. ಅವಾಗ ನಮಗೆ ಇಲ್ಲಿ ಡೈರೆಕ್ಟ್ರು ಅಧ್ಯಕ್ಷರಿಗೆಲ್ಲ ಹೇಳಿದಂದ್ರೆ
ಹೇಳಿದ್ದು ಹಿಂಗ್ ಮಾಡ್ತೀವಿ ಅಂತ. ಅವ್ರು ಯಾರು ಅಲ್ಲಿ ಬರ್ದಿದ್ರು, ನಮ್ದು ಇದ್ರಲ್ಲಿ ಅಲ್ಲಿ ಹೋಗಿ ನಾವು ನಿಂತು ಕೆಲಸ ಮಾಡಿದ್ದು. ಅದು ಒಂದು ನಮಗೆ ಇದೆ. ಮತ್ತೆ ಅಲ್ಲಿ ನಾವು ಸೊಸೈಟಿ ಕಟ್ಟಿದ್ದು ನಮ್ಮ ದುಡ್ಡಲ್ಲೇ, ಸೊಸೈಟಿ ದುಡ್ಡಲ್ಲಿ ಯಾವ್ದು ಕಟ್ಟಿಲ್ಲ. ಅಂದ್ರೆ ಈಗ ಒಂದು ಸೊಸೈಟಿ ಮೇಲ್ಪಾಲ್ ಸೊಸೈಟಿ 2000 ಇಸ್ವಿ ಸಂದರ್ಭ ಬಹುಶಃ ಅದನ್ನ ಒಬ್ರು ಅಲ್ಲಿನ ಸಿಇಒನ ಯಾರು ಮಾಡಿದ ಎಡವಟ್ಟಿನಿಂದಾಗಿ ಲಾಸ್ ಹೋಯ್ತು ಅನ್ನೋ ಒಂದು ಮಾತು ಕೂಡ ಇರುವಂತದ್ದು. ಅನಂತರ ಲಾಸ್ ಹೋಗಿದಂತ ಸೊಸೈಟಿಯನ್ನ ಯಾವ ರೀತಿಯಾಗಿ ಮೇಲೆತ್ತುವ ಪ್ರಯತ್ನ ಆಯ್ತು? ಲಾಸ್ ಹೋದಾಗ ನಮಗೆ ಷೇರ್ದಾರರೆಲ್ಲ ಜಾಸ್ತಿ, ನಮ್ಗೊಂದು 1000 ಚಿಲ್ಲರೆ ಷೇರ್ದಾರ ಇದ್ದಾರೆ. ಅವ್ರ ಷೇರ್ದಾರದ ಹಣದಲ್ಲೂ ಆಯ್ತು. ಮತ್ತೆ ನಮ್ಗೆ DCC ಬ್ಯಾಂಕ್ ಇಂದ ಸ್ವಲ್ಪ ಅನುದಾನ, ಮತ್ತೆ ZP ಇಂದ ಅವಾಗ BCಗೆ ಇವರು ಗಿರ್ಜಮ್ಮ ಎಲ್ಲ ಇದ್ರು, ಅವ್ರದಿಂದ ನಮ್ಗೆಲ್ಲ ಸ್ವಲ್ಪ ಸಹಕಾರ ಸಿಕ್ಕಿದೆ. ಆದ್ರೆ ಸ್ವಲ್ಪ ಪ್ರಗತಿ ಬರಕ್ ಕಾರಣ ಆಯ್ತು. ಅವಾಗ ಸ್ವಲ್ಪ ಏನು ಇರ್ಲಿಲ್ಲ. ಅದ್ರ ಮೇಲೆ ನಮ್ ಸೊಸೈಟಿ ಈಗ ಆದ್ಮೇಲೆ ಈ ವೆಹಿಕಲ್ ಗೆಲ್ಲ ಫಸ್ಟ್ ಲೋನ್ ಕೊಟ್ಬಿಟ್ಟು ನಮ್ಮ ಒಂದು ಸೊಸೈಟಿಯಿಂದ ಪ್ರಸ್ತುತ ಯಾವೆಲ್ಲ ಲೋನ್ಗಳನ್ನ ಕೊಡ್ತಾ ಇದ್ದೀವಿ? ಈಗ ನಾವು ವೆಹಿಕಲ್ ಲೋನ್ ಕೊಡ್ತೀವಿ ಸರ್. ವೆಹಿಕಲ್ ಟ್ರ್ಯಾಕ್ಟರ್ ಇಂದ ಹಿಡಿದು ಬೈಕ್ ಇಂದ ಹಿಡಿದು ಟ್ರ್ಯಾಕ್ಟರ್, ಕಾರು, ಪ್ರತಿಯೊಂದು ಅಡಿಕೆ ಸುಲಿಯ ಮಿಷನ್ ನಮಗೆ ಇಲ್ಲಿ ಮೇಜರ್. ಯಾವಾಗ ಬಂದ್ರು, ಈಗ ಯಾರೇ ಅಧ್ಯಕ್ಷರಾದ್ರು ಅವರು ಅವ್ರಿಗೆ ತೊಂದರೆ ಕೊಡಲ್ಲ. ಈ ಸಿಒ ಒಳ್ಳೆ ಕೆಲಸ ಮಾಡ್ತಾರೆ ನಮ್ಮಲ್ಲಿ, ದಯಾನಂದ ಅನ್ನೋರು. ಒಳ್ಳೆ ಸಂಬಳ ಅವ್ರಿಗೇನ್ ಪಾಪ ಭಾರಿ ಸಂಬಳ ಕೊಟ್ಟು ನಾವು ಕೆಲಸ ಮಾಡಿಸಿದಲ್ಲ. ಒಂದು 10 ಗಂಟೆಯಿಂದ 5 ಗಂಟೆವರೆಗೂ ನಮ್ಮ ಸೊಸೈಟಿ ಯಾವಾಗ್ಲೂ ಡ್ಯೂಟಿ ಇರುತ್ತೆ ಸರ್. ಅವರು ಸಾಧಾರಣ 9 ಗಂಟೆ 10 ಗಂಟೆ ಆದ್ರೂ ಕೆಲಸ ಮಾಡ್ತಾರೆ. ನೌಕರ ವರ್ಗದವ್ರು ಪಾಪ ರಂಜನು, ಈ ಪ್ರಭಾಕರ್ ಅಂತ ಇದ್ದಾರೆ. ಈ ಇದ್ರಲ್ಲಿ ಬಂಡಿವಾಳ ಬ್ರಾಂಚ್ ಅಲ್ಲಿ ಚಂದ್ರಶೇಖರ್ ಅಂತ ಇದ್ದಾರೆ. ಅವರೆಲ್ಲ ಈಗ ಏನಂದ್ರೆ ಸಂಬಳಕ್ಕಿಂತನೂ ಅವರು ಬಾರಿ ಚೆನ್ನಾಗಿ ಕೆಲಸ ಮಾಡಿದ್ರಿಂದ ನಾವು ಯಾರೇ ಅಧ್ಯಕ್ಷರು ಡೈರೆಕ್ಟರ್ ಲೆಕ್ಕಕ್ಕೆ ಬರಲ್ಲ ಸರ್. ಅವ್ರು ನಾವಿಲ್ಲ ನೌಕರರಿಗೆ ನಾವ್ ಯಾವ್ದೇ ಇಲ್ಲಾಗ್ಲಿ, ನಾವು PCLD ಆಗ್ಲಿ TFSMS ಆಗ್ಲಿ, ನಾವು ನೌಕರರಿಗೆ ಯಾರಿಗೂ ನಾವು ಹೇಳೋದ್ರಲ್ಲಿ ಅರ್ಧ ಗಂಟೆ ಜಾಸ್ತಿ ಕೆಲಸ ಮಾಡಂಗ್ ಮಾತಾಡ್ತೀವಿ. ಅವ್ರಿಗೆ ಯಾವತ್ತೂ ನೌಕರ ನಾವು ದೇಶ ಮಾಡಂಗ್ ಯಾವತ್ತ ರಾಜಕೀಯ ಮಾಡೋದಿಲ್ಲ, ಮಾಡೋದು ಇಲ್ಲ. ಆದ್ರೆ ದಯಾನಂದ ಅವ್ರದ್ದು ಶ್ರಮ ಜಾಸ್ತಿ ಇದೆ. ಅವರು ಏನೋ ಅವ್ರಿಗೆ ಭಾರಿ ಏನ್ ಸಂಬಳ ಕೊಡ್ತಿಲ್ಲ, ಸಂಬಳ ಇಲ್ಲಿ ಹೇಳ್ಬಾರ್ದು. ಅವ್ರು ಬಾಬಾ ಅವರು ಡಬಲ್ ಗ್ರಾಜುಯೇಟ್ ಮಾಡ್ತಾರೆ ದಯಾನಂದ್, ಈಗ CO ಆಗಿದಾರಲ್ಲ. ಅವ್ರು ಒಳ್ಳೆ ಕೆಲ್ಸಗಾರ, ಅದ್ರ ಬಗ್ಗೆ ಏನ್ ಮಾತಾಡಂಗಿಲ್ಲ. ನಾವ್ ಏನೇ ಇದ್ರು ಅವ್ರ ಶ್ರಮ ಭಾರಿ ಇದೆ. ಅದ್ರ ಜೊತೆ ಜೈಪಾಲ್ ಅವರೇ, ನಿಮ್ಮ ಒಂದು ಸೊಸೈಟಿ ಈಗ ಪ್ರಸ್ತುತ ಹೇಗ್ ನಡೀತಾ ಇದೆ? ನಮ್ಮ ಸೊಸೈಟಿ ಚೆನ್ನಾಗಿದೆ ಸರ್. ಈಗ ಓನ್ ಫಂಡ್ ಅಲ್ಲೆಲ್ಲ ದುಡ್ಡು ಚೆನ್ನಾಗಿದೆ, ಏನಂತ ಸಮಸ್ಯೆ ಏನಿಲ್ಲ ನಮಗೆ. ಅವಾಗ ನಾವು ಪ್ರೆಸಿಡೆಂಟ್ ಎಲ್ಲ ಆದಾಗ ಸ್ವಲ್ಪ ಅಕ್ಕಿಗೆ ಗೊಬ್ಬರ ತರಕ್ಕೆ ಎಲ್ಲ ಸಮಸ್ಯೆ ಇತ್ತು ನಮಗೆ. ಬಾಳೆಹಣ್ಣು ಸೊಸೈಟಿ ಒಂದು ತವ್ರ ಮನೆ ಇದ್ದಂಗೆ. ಅವರು ಒಳ್ಳೆ ಲಾಭದಾಯಕ, ಅವರು ಚೆನ್ನಾಗಿತ್ತು ಆ ಸೊಸೈಟಿ. ನಮ್ ಸೊಸೈಟಿ ಮೇಲೆ ಅವ್ರಿಗೆ ಏನೋ ಒಂದು ಅನುಕಂಪ, ಅವರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಗೊಬ್ಬರ ಎಲ್ಲ ಕೊಟ್ಟು ದುಡ್ಡು ಆಮೇಲೆ ನಾವು ತನಕ ಕೊಡೋದು. ಮೊದ್ಲು ಗೊಬ್ಬರನೇ ಇಲ್ಲ ಸರ್ ಸೊಸೈಟಿಯಲ್ಲಿ. ಫಸ್ಟ್ ಸ್ಟಾರ್ಟಿಂಗ್ ಗೊಬ್ಬರನೇ ಇಲ್ಲ. ಅವಾಗ ಈಗ ಚೆನ್ನಾಗಿದೆ ಬಿಡಿ, ಈಗ ಸಮಸ್ಯೆ ಇಲ್ಲ. ಈಗ ಒಂದೊಂದು ಲೋಡೆ ಬೇಕಾದ್ರೆ ಒಬ್ರಿಗೆ ಗಳಿಸಬಹುದು, ಆ ಸಮಸ್ಯೆ ಇಲ್ಲ. ಅವಾಗಿನ ಪರಿಸ್ಥಿತಿ ಕಷ್ಟ ಇತ್ತು. ಅವಾಗ ನಮಗೆ ಬಾಳೆಹೊನ್ನೂರು ಸೊಸೈಟಿ ನಮಗೊಂದು ಕೈ ಹಿಡಿದಿದೆ. ಅಲ್ಲಿ ಅಧ್ಯಕ್ಷರಿಗೂ ಎಲ್ಲ ನಿರ್ದೇಶಕರಿಗೂ ನಮ್ದು ಧನ್ಯವಾದಗಳು. ಜೈಪಾಲ್, ಅದರ ಜೊತೆಯಲ್ಲಿ ಒಂದ್ ಕಡೆ ಮೇಲ್ಪಾಲ್ ಸೊಸೈಟಿ ಯಾರೇ, ಅದರ ಜೊತೆಯಲ್ಲಿ ನೀವು ಏನು PCLD ಬ್ಯಾಂಕ್ ಅಲ್ಲೂ ಕೂಡ ಸತತವಾಗಿ ನಿರ್ದೇಶಕರಾಗಿ ಆಯ್ಕೆ ಆದ್ರಿ. 4 ಬಾರಿ ನಿರ್ದೇಶಕರಾಗಿ, ಪ್ರಸ್ತುತ ಕಡೆ ನೀವು ಅಲ್ಲಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ NRಪುರ PCLD ಅಲ್ಲಿ. ಆ 4 ಬಾರಿ ನಿರ್ದೇಶಕರಾಗಿ PCLD ಬ್ಯಾಂಕ್ ನಮ್ಮ ಇಡೀ ತಾಲೂಕಿನ ರೈತರು ಎಲ್ಲರೂ ಕೂಡ ಅಲ್ಲಿ ಬರ್ತಾರೆ. ಅದ್ರಲ್ಲಿ ನಿಮ್ಮ ಒಂದು ಸೇವೆ ಯಾವ ರೀತಿಯಾಗಿ ನಡೀತಾರೆ? ನಮ್ಮ PCLD ಬ್ಯಾಂಕ್ ಅದು ಡೆವಲಪ್ಮೆಂಟ್, ಅದು ದೀರ್ಘಾವಧಿ ಸಾಲ ಸರ್. ಅದು ಯಾವಾಗ್ಲೂ PCLD ಬ್ಯಾಂಕ್ ಅಲ್ಲಿ ಅಮೌಂಟ್ ಇರಲ್ಲ. ಅಮೌಂಟ್ ಬಂದಾಗ ಕೋಟಿಗಟ್ಟಲೆ ಬಂದಿರುತ್ತೆ. ಕೋಟಿಗಟ್ಟಲೆ ಬಂದಾಗ ನಮ್ಮ ಸೊಸೈಟಿಯಲ್ಲಿ ನಮ್ಮ ಈ ಕಡೆಯಿಂದ ಷೇರುದಾರ ಅಲ್ಲಿ ಇರೋದು. ಇಲ್ಲಿಂದ ಬಾಳೆನೂರು, ನಮಗೀಗ ಬಂಡಿವಾಳೆ, ಕೊಳಲೆ, ಮೇಗರುಮಕ್ಕಿ, ಆಡುವಳ್ಳಿ, ಕರ್ಕೇಶ್ವರ ಸೇರುತ್ತೆ. ಅವಾಗ ಫಸ್ಟ್ PCLD ಬ್ಯಾಂಕ್ ನಾನು ಎಲೆಕ್ಷನ್ ಇದ್ದಾಗ. ಈಗೇನಾಯ್ತು ಅಂತ ಹೇಳಿದ್ರೆ ಬರೀ ಕರ್ಕೇಶ್ವರ ಕ್ಷೇತ್ರನೇ ಬೇರೆ ಆಯ್ತು. ಈಗ ಫಸ್ಟ್ ನಾನು ಎಲೆಕ್ಷನ್ ಇದ್ದಾಗ ಅವ್ರು ಮೊನ್ನೆ ನಾನು ಫಸ್ಟ್ ಎಲೆಕ್ಷನ್ ಇದ್ದಾಗ 7 ಜನ ಕೊಪ್ಪದಲ್ಲಿ ಸಿಕ್ಕಿದ್ರು. PCLD ಬ್ಯಾಂಕ್ ಎಲೆಕ್ಷನ್ ಕಂಟೆಸ್ಟ್ ಮಾಡ್ಬೇಕು ಜೈಪಾಲ ನೀನು ಅಂತ. ಇಲ್ಲ ಅಣ್ಣ, ಯಾರು ಬೇರೆ ಇದ್ರು ಹೇಳಿ, ನಾನು ಸೊಸೈಟಿಯಲ್ಲಿ ಸೊಸೈಟಿಯಲ್ಲಿ ಏನ್ ಕುತ್ಕೊಂಡು ಏನ್ ಮಾಡ್ತೀಯ ಬಾ PCLD ಬ್ಯಾಂಕಿಗೆ ಅಂದ್ರು. ಮತ್ತೆ ಅವ್ರ ಹತ್ರ ನಾವು ಜಾಸ್ತಿ ಮಾತಾಡಕ್ ಆಗಲ್ಲ. ಆಯ್ತಣ್ಣ ಅಂತ ಹೇಳ್ಸಿದ ಬಂದು. ಆಮೇಲೆ ನಮಗೆ ಇಲ್ಲಿ ಬಂದು ದಿನಕರಯ್ಯ ಎಲ್ಲ ಇದ್ದಾರೆ, MR ದಿನಕರ ಅಂತ. ಅವ್ರ ಹತ್ರ ಎಲ್ಲ ಮಾಹಿತಿ ಹೇಳಿದಾಗ, ಇಲ್ಲ ನೀವೇ ನಿಲ್ಬೇಕು ಎಲೆಕ್ಷನ್, ನೀವು ಮಿತ್ರ ಗೆದ್ದು ಬರ್ತೀರಿ ಅಂತ ಅವ್ರದ್ದು ದಿನಕರ ಅವ್ರದ್ದು ಸಹಕಾರ ಇದೆ. ಅಂದ್ರೆ ಅಲ್ಲೂ ಕೂಡ ನೀವು ಸತತವಾಗಿ 4 ಬಾರಿ ಆಯ್ಕೆ ಆಗಿರುವಂತದ್ದು. ಆ 4 ಬಾರಿ ಆಯ್ಕೆ ಸಂದರ್ಭದಲ್ಲಿ ಕೂಡ ಹಲವಾರು ಸೇವೆಗಳನ್ನ ಮಾಡಿದ್ರ. ಮೊದಲನೇದಾಗಿ 4 ಬಾರಿ ಆಯ್ಕೆ ಆಗಿರೋದು ಎಷ್ಟು ಖುಷಿ ಇದೆ. ಅಂದ್ರೆ 4 ಬಾರಿ ಆಯ್ಕೆ ಸಂದರ್ಭ ನೀವು ಮಾಡಿರುವಂತ ಪ್ರಮುಖ ಕೆಲಸ ಇದೆ. ಅಲ್ಲಿ ಪ್ರಮುಖ ಕೆಲಸ ಅಂದ್ರೆ ಸರ್, ನಾವು ಫಸ್ಟ್ ಎಲೆಕ್ಷನ್ ಗೆದ್ದಾಗ ನಾವು ಆಮೇಲೆ ಪ್ರೆಸಿಡೆಂಟ್ ಆಯ್ತು ಸರ್. ಅವಾಗೆಲ್ಲ ನಮ್ಮ PCLD ಬ್ಯಾಂಕ್ ಸಾಲ ಯಾವಾಗ್ಲೂ ಇಲ್ಲ,
ಯಾವತ್ತು ಲಾಭದಾಯಕ ಇಲ್ಲೇ ಇಲ್ಲ. NR ಪುರ PCLD ಬ್ಯಾಂಕ್. ನಾವು PCLD ಬ್ಯಾಂಕ್ ಅಧ್ಯಕ್ಷರಾದ್ಮೇಲೆ 96.6 ವಸೂಲಾತಿ ಆಗಿದೆ. ಅವಾಗ 96% ನೀವು 96.6% ವಸೂಲಾತಿ ಆಗಿದೆ. ಅವಾಗ ನಮಗೆ ಡಿಸ್ಟಿಕ್ ಅಲ್ಲಿ ನಮಗೆ NR ಪುರ ಫಸ್ಟ್ ಬಂತು. ಇಡೀ ಕರ್ನಾಟಕದಲ್ಲಿ 12ನೇ ಬಂತು. ಅವಾಗ ನಮಗೆಲ್ಲ ಚಿಕ್ಕಮಗಳೂರಲ್ಲೆಲ್ಲ ಅದು ಪ್ರದ್ಯುಮ್ನ ಅಂತ ಒಳ್ಳೆ ಕೆಲಸಗಾರ, ಒಳ್ಳೆ ಮನುಷ್ಯ. ಏನಂದ್ರೆ ನೀವು ಬೇಕಾದ್ರೆ 8 ಗಂಟೆಗೆ ಬೈಕ್ ಕಾರ ಹಿಡ್ಕೊಂಡು ವಸೂಲಾತಿ ಮಾಡ್ತಾರೆ. ನಾವು ದುಡ್ಡು ಕೊಡ್ಬೋದು ಸರ್, ಈಗ ಯಾರಿಗ್ ಬೇಕಾದ್ರೂ ದುಡ್ಡು ಕೊಡ್ಬೋದು. ಎಲ್ಲರ ಮನೆಗೆ ಹೋಗಿ ವಸೂಲು ಮಾಡಕ್ ಆಗಲ್ಲ. ವಸೂಲು ಮಾಡಕ್ ಬಂದ್ರೆ ನಮ್ಮ ಮನೆಗೆ ವಸೂಲು ಮಾಡಕ್ ಬಂದ ಅಂತಾನು ಹೇಳ್ತಾರೆ. ಅದು ಹೇಳುತ್ತೆ. ಏನೋ ಒಂದ್ ಫೋನ್ ಗಿನ್ ಮಾಡಿ ಹಣ ಬರ್ತಾರೆ ಅಂತ, ನಾಳೆ ಬರ್ತಾರೆ ಹಣ ಅಂತ ಹೇಳ್ಬೋದು. ಬಿಟ್ರೆ ವಸೂಲಾತಿಗೆ ಹೋದ್ರು ಬಾರಿ ಕಷ್ಟ. ರೈತರ ಕಷ್ಟ ಅಲ್ಲ, ರೈತರ ಪರಿಸ್ಥಿತಿ. ಪ್ರದ್ಯುಮ್ನ ಒಳ್ಳೆ ಕೆಲಸಗಾರ. ಈಗ ನಮ್ಗೆ 96% ವಸೂಲಾಗಿ ಕಾರಣನೇ ಪ್ರದ್ಯುಮ್ನ. ಅವರು ಒಳ್ಳೆ, ಅದೇ ನಾನು ಯಾರು ನೌಕರರು ಯಾರಿಗೂ ನಾವು ಬೈಯಲ್ಲ, ಅವ್ರು ಒಳ್ಳೆ ಕೆಲಸಗಾರ. ಅಲ್ಲಿದ್ದು ಅಲ್ಲಿ ಸಿಬ್ಬಂದಿ ವರ್ಗ ಬೇರೆಯವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದು ಚೆನ್ನಾಗಿ ಮಾಡ್ಕೊಂಡು ಹೋಗಿ ಅವತ್ತಿನಿಂದ ಇದುವರೆಗೂ ನಮ್ಮ PCLD ಬ್ಯಾಂಕ್ ಲಾಭದಲ್ಲೇ ಇದೆ. ನಂತರದಲ್ಲಿ ಅದರ ಜೊತೆಯಲ್ಲಿ ನೀವು TAPCMS ಕೂಡ ಇದಾಗಿರುವಂತದ್ದು. TAPCMS ಅಲ್ಲೂ 4 ಬಾರಿ ನಿರ್ದೇಶಕರಾಗಿರುವಂತದ್ದು. ಪ್ರಸ್ತುತ ಕೂಡ TAPCMS ನಿಮ್ದೇ ಬೋರ್ಡ್ ಇರುವಂತದ್ದು. ಅಲ್ಲಿಯೂ ಕೂಡ ನೀವೀಗ ಏನು ಹಿಂದೆ ಉಪಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ರಿ. ಆ TAPCMS ಅಲ್ಲಿ ಉಪಾಧ್ಯಕ್ಷರಾಗಿ 4 ಬಾರಿ ನಿರ್ದೇಶಕರಾಗಿ ಅಲ್ಲೇ ಒಂದು ಕಾರ್ಯಚಟುವಟಿಕೆ ಯಾವ ರೀತಿಯಾಗಿ ನಡೀತಾ ಇದೆ? TAPCMS ಅಲ್ಲಿ ಸರ್ ನಾವು ಉಪಾಧ್ಯಕ್ಷರಾದಾಗ ಸಿಮ್ಸೆ ಗೊತ್ತಲ್ಲ, ಅಲ್ಲಿ 2 ಕಡೆ ಗೋಡನ್ ಮಾಡಿದ್ವಿ. ಸಾಧಾರಣ ಒಂದು ಉಪಾಧ್ಯಕ್ಷ ಆದಾಗ ಪ್ರಕಾಶ್ ಗೌಡ್ರು ಅಧ್ಯಕ್ಷರಾಗಿದ್ರು, ಗುಳದ ಮನೆ ಪ್ರಕಾಶ್ ಅಧ್ಯಕ್ಷರಾಗಿದ್ರು, ನಾನು ಉಪಾಧ್ಯಕ್ಷ ಆಗಿದೆ. ಅವಾಗ ಅಲ್ಲಿ 2 ಕಡೆ ಗೋಡನ್ ಮಾಡಿದ್ದು. ಎಲ್ಲಿ ಸಿಮ್ಸೆಲ್ಲಿ 2 ಕಡೆ ಗೋಡನ್ ಆಗಿದೆ. ಅದು ಬಾರಿ ಚೆನ್ನಾಗಿ ಎಲ್ಲ ಕಡೆ ಬಾಡಿ ಗಿಡಿಗೆಲ್ಲ ಚೆನ್ನಾಗಿ ಆಗ್ತಿದೆ. ಈಗ ನಾನು ಟೋಟಲಿ ನಾನೀಗ ನಿರ್ದೇಶಕನೇ. ಅದ್ರ ಅಲ್ಲಿ TAPCMS ಅಲ್ಲಿ ಇನ್ನೊಂದು ಗೋಡನ್ ಕಟ್ತಾ ಇದೀವಿ. ಅದೊಂದು 1 ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ಬೇಕಾಗ್ಬೋದು. ನೆಲಗೆಲ್ಲ ಎಲ್ಲ ಮುಗಿಯೋ ಎಲ್ಲ ಕೆಲಸ ಎಲ್ಲ ಆಗತ್ನಿಗೆ ಹೆಚ್ಚು ಕಡಿಮೆ 1 ಕೋಟಿ ಹತ್ರ ಬರುತ್ತೆ. ಅದರಲ್ಲಿ ಸ್ವಲ್ಪ ಸಾಲ ಎಲ್ಲ ಮಾಡಿ, ಲೋನ್ ಎಲ್ಲ ಮಾಡಿ, ಮತ್ತೆ ಓನ್ ಫಂಡ್ ದುಡ್ಡೆಲ್ಲ ಮಾಡಿದ್ದು. ಸರ್ಕಾರದಿಂದ ಬರ್ಬೋದು ದುಡ್ಡು, ಇನ್ನು ಸರ್ಕಾರ ಬಂದ್ರೆ ಕೊಡುತ್ತಾರೆ. ಅಂದ್ರೆ ಈಗ TAPCMS ನಿಮ್ದೇ ಬೋರ್ಡ್ ಇರುವಂತದ್ದು, ಬಿಜೆಪಿಯ ಬೆಂಬಲಿತ ಬೋರ್ಡ್ ಇರುವಂತದ್ದು. ಮುಂದೆ TAPCMS ಎಲೆಕ್ಷನ್ ಬರುವ ಸಾಧ್ಯತೆ ಇದೆ. ಕೆಲವೊಂದು ಇದರಲ್ಲಿ ಕೋರ್ಟ್ ಅಲ್ಲಿ ಇದೆ, ಕೆಲವೊಂದು ಕಡೆ ಚುನಾವಣೆ TAPCMS ಅಲ್ಲಿ ಬರುತ್ತೆ ಅನ್ನೋ ಮಾತಿದೆ. ಮತ್ತೊಮ್ಮೆ ಬಿಜೆಪಿ ಬೆಂಬಲಿತ ಬೋರ್ಡ್ ಬರುವ ಸಾಧ್ಯತೆ ಇದೆಯಾ? NR ಪುರ TAPCMS ಬಿಜೆಪಿ ಬೆಂಬಲಿತ ಅಂತ ಹೇಳಿದ್ರೆ ಏನ್ ಸರ್ ಗೊತ್ತಾ, ಈಗ ಎಲ್ಲ ಸೊಸೈಟಿಯಲ್ಲೂ ಈಗ ಬಿಜೆಪಿ ಬೆಂಬಲಿತ ಗೆದ್ದಿದ್ದಾರೆ. ಎಲ್ಲ 6 ಸೊಸೈಟಿಯಲ್ಲೂ. 6 ಸೊಸೈಟಿ ಅಂತಲ್ಲ, ನಮ್ ಸೊಸೈಟಿ ಏನಾದ್ರೂ ನಾವು ಸಮ ಇದೀವಿ ಮೇಲ್ಪಾಲು. ನಮ್ ಮೇಲ್ಪಾಲಲ್ಲಿ ಆತರ ಸಮಸ್ಯೆ ಇಲ್ಲ. ಏನಂದ್ರೆ ನಾವೀಗ ಅಕಸ್ಮಾತ್ ಕಾಂಗ್ರೆಸ್ ಮೆಜಾರಿಟಿ ಅಕಸ್ಮಾತ್ ಎಲ್ಲ ಸೊಸೈಟಿಲೂ ಬಂದ್ರೆ ನಾವು ಕಾಂಗ್ರೆಸ್ನವ್ರನ್ನೇ ಕಳಿಸ್ತೀವಿ, ಅಲ್ಲಿ ಡೈರೆಕ್ಟರ್ ಆಗ್ಲಿ ಒಂದು ಅವಕಾಶ ಸಿಗಲಿ ಅಂತ. ಆತರ ನಮ್ಮಲ್ಲಿ ನಮ್ಮ ಅಧ್ಯಕ್ಷರಾಗ್ಲಿ ನಿರ್ದೇಶಕರಾಗ್ಲಿ ನಮಗೆ ಆತರ ಏನ್ ಸಮಸ್ಯೆ ಮಾಡಿಲ್ಲ. ಯಾವಾಗ್ಲೂ ನಾವು TAPCMS ಹೋಗ್ತೀವಿ ಅಂತ ಹೇಳಿದಾಗ ಪಕ್ಷಾತೀತವಾಗ ನಂಗೆ ಸಾಕಾರ ಅವಿರೋಧಕ್ಕೆ ಆಯ್ಕೆ ಮಾಡಿ ಕಳ್ಸಿದ್ದಾರೆ. 4 ಸರಿ ಅವಿರೋಧ ಆಯ್ಕೆನೆ ಮಾಡಿ ಕಳ್ಸಿದ್ದು. ನಮಗೆ ಇಲ್ಲಿ ಕಂಟೆಸ್ಟ್ ಏನಿಲ್ಲ, ಮಾಡಿ ಕಳ್ಸಿದ್ದಾರೆ, ಏನ್ ಸಮಸ್ಯೆ ಇಲ್ಲ. ಅಂದ್ರೆ ಅಲ್ಲೀಗ TAPCMS ಅಲ್ಲಿ ಓವರ್ ಆಲ್ ಆಗಿ ಎಲೆಕ್ಷನ್ ಕೂಡ ಕೆಲವೊಂದು ಕ್ಷೇತ್ರಗಳಿಗೆ ಆಗುತ್ತೆ. TAPCMS ಅಲ್ಲಿ ಅಲ್ಲೂ ಕೂಡ ನಿಮ್ಮ ಬಿಜೆಪಿ ಬೆಂಬಲಿತ ಬೋರ್ಡ್ ಬಂದು ಮತ್ತೊಮ್ಮೆ ಬಿಜೆಪಿಯ ಬೋರ್ಡ್ ಬರುವ ವಿಶ್ವಾಸ ಇದೆಯಾ? ಅಲ್ಲಿ ಬಿಜೆಪಿ ಬೋರ್ಡ್ ಬರ್ಬೋದು ಸರ್. ಅಲ್ಲಿ ಸ್ವಲ್ಪ ಷೇರ್ದಾರರೆಲ್ಲ ಬಿಜೆಪಿ ಜಾಸ್ತಿ ಇದಾರೆ. ಕಾಂಗ್ರೆಸ್ ಇಲ್ಲ ಅಂತೇನಿಲ್ಲ, ಕಾಂಗ್ರೆಸ್ ಇದೆ. ಆದ್ರೆ ಟೋಟಲಿ ಬಿಜೆಪಿ ಬರ್ಬೋದು ಸರ್, ಬರ್ಬೋದು. ಈಗ ಮತ್ತೊಮ್ಮೆ TAPCMS PCLD ಈ ರೀಸೆಂಟ್ ಆಗಿ ಚುನಾವಣೆ ಆಗಿರೋದು ಬೇರೆ. TAPCMS ಅಲ್ಲಿ 5ನೇ ಬಾರಿ ಜೈಪಾಲ್ ಅವ್ರನ್ನ ನಿರ್ದೇಶಕರಾಗಿ ನೋಡ್ಬೋದಾ? ಅಲ್ಲ, ನಾನು ಈಗ ಅದು ನಾವು ಈಗ ಹೇಳಲ್ಲ ಸರ್. ಅದೇನಂದ್ರೆ ನಮ್ಮಲ್ಲಿ ಅಕಸ್ಮಾತ್ ನಮ್ ಕಡೆ ಇನ್ನೊಬ್ರು ಯಾರು ಅವಕಾಶ ನಮ್ಗೆ ಬೇಕು ಅಂತ ಹೇಳಿದ್ರೆ, ನಾನು ಈಗ ಆತರ ಆಕಾಂಕ್ಷೆ ಅಲ್ಲ ನನಗೆ. ನಾನೇ ಹೋಗ್ತೀನಿ ಅಂತ ಹೇಳಲ್ಲ. ಬೇರೆ ನನ್ಗೂ ಅವಕಾಶ ನನಗೂ ಬೇಕು ಅಂತ ಬೇರೆ ಕೇಳಿದ್ರೆ ಅವ್ರನ್ನ ನಾವು ಬಿಟ್ಕೊಡ್ಲೇಬೇಕು ಸರ್. ಈಗ ನಾವು ಅದು ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಈಗ ನನಗೆ ಏನೊಂದ್ಸರಿ ಬೇಕು ಅಂತ ಕೇಳೋದು ಅದು ಧರ್ಮ ಅಲ್ಲ ಅಂತ ನಂದು. ಅದರ ಜೊತೆಲಿ DCC ಬ್ಯಾಂಕ್ ವಿಚಾರ ಬಹುಶಃ ಇದು ಇಷ್ಟೊತ್ತಿಗೆ ಎಲೆಕ್ಷನ್ ಮುಗ್ದಿರ್ಬೇಕಿತ್ತು, ಕೋರ್ಟ್ಗೆ ಹೋದ ಹಿನ್ನೆಲೆಯಲ್ಲಿ ಅದೀಗ ಲೇಟ್ ಆಗ್ತಾ ಇದೆ. DCC ಬ್ಯಾಂಕ್ ನೀವು ಕೂಡ ಡೆಲಿಗೇಷನ್ ಪಡೆದಿರುವಂತದ್ದು ಮೇಲ್ಪಾಲ್ ಸೊಸೈಟಿಯಿಂದ. ಈ ಬಾರಿ ಆದ್ರೂ ಕೂಡ ಜೈಪಾಲ್ ಅವ್ರನ್ನ DCC ಬ್ಯಾಂಕ್ ನಿರ್ದೇಶಕರಾಗಿ ನೋಡ್ಬೋದಾ? ಈ ಸರಿ ನಮಗೆ DCC ಬ್ಯಾಂಕಿಗೆ 1-2 ಸರಿ ಸ್ವಲ್ಪ ಸಮಸ್ಯೆ ಆಯ್ತಂದ್ರೆ 5 ವರ್ಷ ಈ ಟರ್ಮ್ ಎಲ್ಲ ಮಾಡ್ಕೊಂಡ್ ಸರ್ ನಾವು. ಕರೆಕ್ಟ್, 2 ವರ್ಷ ಅಂತ ಮಾಡ್ಕೊಂಡು. ಈಗ ಏನಂದ್ರೆ ಕೆಲವರು ಅಲ್ಲಿ ಚೇರಿ ಕೂತ್ ಮೇಲೆ ಮಾತಿಗೆ ನಡ್ಕೊಂಡಿಲ್ಲ ಅಂದ್ರೆ ಯಾರಂತ ಈಗ ಪ್ರಸ್ತಾಪ ಹೆಸರು ಬೇಡ. ಅದು ಅವ್ರದ್ದು ಏನೋ ಇರ್ಬೋದು, ನಮಗಂತಲ್ಲ. ಅವರು ಬಿಟ್ಕೊಟ್ಟಿಲ್ಲ. ಮತ್ ನಮಗೂ 2ನೇ ಟರ್ಮ್ ನಾವು ಬಿಟ್ಕೊಡ್ಲ. 2 ಸರಿನೂ ಅದೇ ಟೈಪ್ ಆಗಿದೆ.
ಈ ಸರಿ ಹೋದ್ ಸರಿನೂ ಬಿಟ್ಕೊಡ್ತಿದ್ರು, ಮತ್ತೆ ಬೇರೆ ಏನೋ ಒಂದು ಬೇರೆ ಸಮಸ್ಯೆಯಲ್ಲಿ ಅದು ಆಗಿಲ್ಲ. ಮತ್ತೆ ಸಂದೀಪ ನಾವು ಕ್ಲೋಸ್ ಫ್ರೆಂಡ್, ಅದ್ರಲ್ಲಿ ನಾವು ಸಂದೀಪ ಈಗ ಡೈರೆಕ್ಟರ್ ಟೋಟಲಿ, ಅವ್ನು ಹೋಗಕ್ಕೆ ನಾವು ಸಹಕಾರ ಕೊಟ್ಟಿದ್ದು, ಅವನು ಮುಂದಿನ ದಿನ ನಮ್ಗೆ ಸಹಕಾರ ಕೊಡ್ತಾನಂತ ನಮಗೊಂದು ಇದೆ. ಅಂದ್ರೆ ಈ ಬಾರಿ 2025-26 ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೆಯುತ್ತೆ, ಅಲ್ಲಿ ಜೈಪಾಲ್ ಅವ್ರನ್ನ ನಿರ್ದೇಶಕರಾಗಿ ನೋಡ್ಬೋದಾಗಾದ್ರೆ ನೋಡ್ಬೋದು ಅಂತ ಒಂದು ಸರ್. ನಾ ಜೀವರಾಜಣ್ಣ ಕೇಳಿದಾಗ ಈ ಸರಿ ನಮ್ಗೊಂದು ಅವಕಾಶ ಕೊಡೋದಾದ್ರೆ ಬರ್ತೀನಿ, ಇಲ್ಲಿ ನಾವು ಸುಮ್ಮನೆ ಡೆಲಿಕೇಟ್ ಆಗಿ ಯಾರನ್ನ ಕಳ್ಸಕ್ಕಾಗಿ ನಾವು ಬರೋದಿಲ್ಲ ಅಂತ ಹೇಳಿದಾಗ, ಇಲ್ಲ ನೋಡೋಣ ಒಂದು ಅವಕಾಶ ನಮಗೆ ಹೇಳಿದ್ದೆ. ನಾವು ಪಕ್ಷಕ್ಕೆ ವಿರೋಧಕ್ಕೆ ಯಾವಾಗ ಹೋಗಲ್ಲ. ಅಕಸ್ಮಾತ್ ನಾವು ಪಕ್ಷದಿಂದ ನೀನ್ ಬೇಡ ಅಂತ ಹೇಳಿದ್ರೆ ನಾನು ಅದಕ್ಕೂ ತಯಾರಾಗಿರ್ಬೇಕು. ನಾ ಪಕ್ಷಕ್ಕೆ ನಾನು ಬದ್ಧಾಗಿರ್ತೀನಿ. ಈ ಸರಿ ಆ ತರ ಇಲ್ಲ, ನಮ್ಮನ್ನು ಕಳಿಸ್ಬೋದು ಅನ್ನೋದೊಂದು ಆಶಾ ಭಾವನೆಯಲ್ಲಿ ನಾವು ಇದೀವಿ. ಆದ್ರೆ ನಮ್ಗೆ ಎಲೆಕ್ಷನ್ ಈಗೆಲ್ಲ ಕೋರ್ಟಿಗೆ ಹೋಗಿದೆ, ಮುಂದೆ ಏನಾಗುತ್ತೆ ನೋಡ್ಕೊಂಬಕ್ ಸರ್. ಅಂದ್ರೆ ಜೈಪಾಲ್ ಅವರು ನಿರಂತರವಾಗಿ ಸಹಕಾರಿ ಕ್ಷೇತ್ರದಲ್ಲಿ 1992ರಿಂದ ಹಿಡಿದು 2025 ಅಥವಾ 33 ವರ್ಷಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವಂತದ್ದು. ವೈಯಕ್ತಿಕವಾಗಿ ನಿಮ್ಗೆ ಎಷ್ಟು ಖುಷಿ ಇದೆ ಸಹಕಾರಿ ಕ್ಷೇತ್ರದಲ್ಲಿ? ಯಾಕಂದ್ರೆ ನೀವು ಈಗ PCLD, TAPCMS ಜೊತೆಗೆ ಏನು ಮೇಲ್ಪಾಲ್ ಸೊಸೈಟಿ ಎಲ್ಲ ಇದ್ರಲ್ಲೂ ಕೂಡ ಉತ್ತಮವಾದ ಸಾಧನೆಯನ್ನ ಮಾಡಿರುವಂತದ್ದು. ವೈಯಕ್ತಿಕವಾಗಿ ಎಷ್ಟು ಖುಷಿ ಇದೆ? ವೈಯಕ್ತಿಕವಾಗಿ ನಮ್ಮ ಷೇರುದಾರರಿಗೆ ಕೈಲಾದ ಸಹಕಾರ ಕೊಡ್ಬೇಕು ಸರ್. ಮತ್ತೆ ಶೇರ್ ನಾವೀಗ ಎಲೆಕ್ಟೆಡ್ ಮೆಂಬರ್, ನಾವೀಗ ಡೈರೆಕ್ಟರ್ ನಾವು ಅವ್ರಿಗೆ ಬೇರೆ ತರದಲ್ಲಿ ಏನಾದ್ರು ಷೇರುದಾರರಿಗೆ ಏನೋ ಬೇರೆ ಮಾತುಕತೆ ಏನಾರು ಬೇರೆ ಮಾತಾಡ್ರೆ ಎಂತೆಂತ ಕೋಟಿಗಟ್ಟಲೆ ಇದ್ದರ್ನು ಸೋಲ್ಸ್ ಹಾಕ್ಯಾರೆ. ನಮ್ಮ ಸೊಸೈಟಿಲಿ ಬಾರಿ ಕೋಟಿಗಟ್ಟಲೆ ಇದ್ದವರು ಸೋತ್ ಹೋಗಿದ್ದಾರೆ. ಅಂದ್ರೆ ಟೋಟಲಿ ಅವ್ರದ್ದು ಅದಕ್ಕಂತಲ್ಲ, ಟೋಟಲಿ ಅದು ಏನೋ ಗೊತ್ತಿಲ್ಲ. ಷೇರುದಾರರ ಅವಶ್ಯಕತೆ ಅಥವಾ ಅವರ ಒಂದು ಬೇಡಿಕೆ ತಕ್ಕಾಗಿ ನಡ್ಕೊಳ್ಬೇಕು. ಹೌದು ಸರ್, ಅದು ಅಲ್ಲ, ನಾವು ಅವರಿಗೆ ಸಹಕಾರ ಕೊಡ್ಲೇಬೇಕು. ಷೇರುದಾರ ಇದ್ರೆ ನಾವು ರಾಜಕೀಯ ಮಾಡ್ಬೇಕಂತ ಆದ್ರೆ ನಾವು ಯಾರಿಗೂ ಸೊಸೈಟಿಯಲ್ಲಿ ಆಗ್ಲಿ, PCLD ಆಗ್ಲಿ, TFCMS ಆಗ್ಲಿ, ಜೈಪಾಲ್ ಗೌಡ್ರು ಅಂತ ಕೈ ಬೆಳ್ಳಿ ತೋರ್ಸಷ್ಟು ಇದೇ ಏನು ಮಾಡಿಲ್ಲ ನಾವು. ನಮ್ ಕೈಲಾಗಿದ್ ಮಾಡ್ಕೊಂಡೆ ಖರ್ಚು ಮಾಡ್ಕೊಂಡು ನಾವು ಇಲ್ಲಿಂದ PCLD ಬ್ಯಾಂಕ್ ಹೋಗ್ಬೇಕಾದ್ರೆ 1,000 ಮೇಲೆ ಖರ್ಚಿದೆ ಸರ್. ಡೀಸೆಲ್ ಆಳುಮೂಲ ಅಂದ್ರೆ 1,500 ಖರ್ಚಿದೆ. ನಾವೇನ್ ಸಿಟ್ಟಿಂಗ್ ಫೀಸ್ ತಾನಲ್ಲ, ನಾವ್ ಹೇಳೋದು ಎಲ್ಲಿ ಹೋದ ಸಿಟ್ಟಿಂಗ್ ಫೀಸ್ ತಾನಲ್ಲ. ನಾವು ಹೇಳೋದು ಈಗ ಅದಲ್ಲ, ನಾವ್ ಹೇಳೋದು ಅದು ಸಂಸ್ಥೆಗಳಿಲ್ಲಿ ಅಂತ ಅಷ್ಟೇ. ಈಗ ನಮ್ಮ ಸಂಸ್ಥೆ ಅದನ್ನ ಬಾರಿ ಕೊಡಷ್ಟು ಪರಿಸ್ಥಿತಿ ಎಲ್ಲವೂ ಕಷ್ಟ. ಆದ್ರೂ ನಾವು ಬೇರೆ ಕಡೆ ನಾವು ಸಿಟ್ಟಿಂಗ್ ಫೀಸ್ ತಾನಲ್ಲ. ನಮ್ಮ PCLD ಬ್ಯಾಂಕ್ ಎಲ್ಲಾದ್ರೂ ನಾವು ಅಂತಲ್ಲ, ನಮ್ಮ ಡೈರೆಕ್ಟರ್ಗಳು ಯಾರು ಹೆಚ್ಚಿಗೆ ಸಿಟ್ಟಿಂಗ್ ಫೀಸ್ ತಾನಲ್ಲ. ಅಂದ್ರೆ ನಿಮ್ಗೆ ವೈಯಕ್ತಿಕವಾಗಿ ಖುಷಿ ಇದೆ. ಅದ್ರ ಜೊತೆ ಮುಂದಿನ ದಿನಗಳಲ್ಲಿ ಆ ಸಹಕಾರಿ ಕ್ಷೇತ್ರ ಕುರಿತಾಗಿ ಏನ್ ಕನ್ಸ್ಕೊಂಡಿದ್ದೀರಾ? ಸಹಕಾರಿ ಸಂಘ ಇದರಲ್ಲಿ ನಾವು ನಮಗೆ ಯೂನಿಯನ್ ಮೇಲೆ ನಮ್ಗೆ ಅಂದ್ ಇಂಟ್ರೆಸ್ಟ್ ಇಲ್ಲ ಸರ್. ಯೂನಿಯನ್ಗೆ ಹೋಗೋದ ನಾನು ಯಾವತ್ತೂ 5 ವರ್ಷ ಅಲ್ಲ 10 ವರ್ಷ ಹಿಂದೆನೆ ಹೋಗ್ತಿದ್ದೆ. ಅದ್ರ ಬಗ್ಗೆ ನನ್ಗೇನಿಲ್ಲ. ನಾನು DCC ಬ್ಯಾಂಕಿಗೆ ಒಂದು ಹೋಗ್ಲೇಬೇಕಂತ ಒಂದು ಇದೆ. ಈ ಸರಿ ನೋಡ್ಬೇಕು ಸರ್. ಈ ಸರಿ ಇಲ್ದಿದ್ರೆ DCC ಬ್ಯಾಂಕಿಗೆ ಅವಕಾಶ ಸಿಕ್ಕ ಹೋಗ್ಲೇಬೇಕು. ಮತ್ತೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾವು ರಾಜಕೀಯವಾಗಿ ನಾವು ಇಷ್ಟೇ ಏನು ನಾವು BJP ಪಕ್ಷಕ್ಕೆ ಸಪೋರ್ಟ್ ಮಾಡ್ಕೊಂಡು ಇರ್ತೀವಿ ಅಷ್ಟೇ. ಅಷ್ಟೇ. ಅಂದ್ರೆ ರಾಜಕೀಯ ಅಂತ ಬಂದಾಗ ಈಗ ಮುಂದಿನ ದಿನಗಳಲ್ಲಿ ಸತತವಾಗಿ ಚುನಾವಣೆಗಳು ಬರ್ತಾ ಇರುವಂತದ್ದು, ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಬೇರೆ ಬೇರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಕೂಡ ನಿರಂತರವಾಗಿ ಬರ್ತಿರುವಂತದ್ದು. ಆ ಒಂದು ಚುನಾವಣೆಗೆ ನಿಮ್ಮ ಪಕ್ಷ ಯಾವ ರೀತಿಯಾಗಿ ತಯಾರಿ ನಡೆಸ್ತಾ ಇದೆ? ನಮ್ಮ ಇಲ್ಲಿ ಕರ್ಕೇಶ್ವರ ಪಂಚಾಯತಿ BJP ಪಂಚಾಯತ್ ಇದೆ, ಸ್ವಲ್ಪ ಜಾಸ್ತಿ BJP. ನಮ್ಮಲ್ಲಿ ಹೋದ್ಸರಿ ಸ್ವಲ್ಪ ನಮ್ಮ ರಾಜೇಶ ಅವ್ರು ಗೆದ್ದಿದ್ದಾರೆ. ಅವ್ರು ಒಂದ್ಸರಿ ಅವರು ಗೆದ್ದು ಅವ್ರು ಕಾಂಗ್ರೆಸ್. ರಾಜಕೀಯವಾಗಿ ನಾವು ಕಾಂಗ್ರೆಸ್ BJP ಅಂತ ಏನಿಲ್ಲ. ವೈಯಕ್ತಿಕವಾಗಿ ಒಂದು 10 ದಿನ 15 ದಿನ ಎಲೆಕ್ಷನ್ ಅಷ್ಟೇ. ವೈಯಕ್ತಿಕವಾಗಿ ನಾವು ಒಂದೇ ಫ್ಯಾಮಿಲಿಯರು. ಅವ್ರ ಬಗ್ಗೆ ನಾವೇನ್ ಮಾತಾಡೋಣ, ನಮ್ ಬಗ್ಗೆ ಅವ್ರೇನ್ ಮಾತಾಡಲ್ಲ. ವೈಯಕ್ತಿಕ ರಾಜಕೀಯದಲ್ಲಿ ಹೋಗ್ತೀವಿ, ನಮ್ ಕೆಲಸ ನಾವು ಮಾಡ್ತೀವಿ, ಅವ್ರ ಕೆಲಸ ಅವ್ರು ಮಾಡ್ತಾರೆ ಸರ್. ವೈಯಕ್ತಿಕವಾಗಿ ನಾವು ಪಕ್ಷ ಪಾರ್ಟಿ ಅಂತ ಆ ತರ ಪಕ್ಷನೇ ಬೇರೆ, ನಮ್ಮ ಫ್ಯಾಮಿಲಿ ಬೇರೆ, ಪಕ್ಷನೇ ಬೇರೆ. ವೈಯಕ್ತಿಕವಾಗಿ ನಾವು ಫ್ಯಾಮಿಲಿ ಬಿಟ್ಟೆ ನಾವು ಇದ್ ಮಾಡೋಣ. ಪ್ರಮುಖವಾಗಿ ಈಗ ಜೈಪಾಲ್ ಅವರೇ, ಮುಂದಿನ ಚುನಾವಣೆ ಎಲ್ಲ ಒಂದ್ ಕಡೆ ಆದ್ರೆ ಈ ಸಲ ನಿಮ್ಮ ಕಾರ್ಯಕರ್ತರಿಗಾಗಿರ್ಬೋದು, ಇವ್ರಿಗೆ ಏನ್ ಹೇಳಕ್ ಬಯಸ್ತೀರಾ? ಕಾರ್ಯಕರ್ತರು ಈಗ BJP ಕಡೆಯಿಂದ ಅವ್ರಿಗೆ ಈಗ ಪಂಚಾಯತಿ ನಿಲ್ಲರು, ಅವರು ನಿಲ್ಲರು ಯಾರು ಅವ್ರು ಎಲ್ಲ ಕಷ್ಟಕ್ಕೆ ಇದಕ್ಕೆಲ್ಲ ಹೋಗ್ಬೇಕು, ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಪಕ್ಷ ಕಾಂಗ್ರೆಸ್ BJP ಅಂತ ಬರಲ್ಲ. ಈಗ ಒಳ್ಳೆ ಕೆಲಸ ಕಾಂಗ್ರೆಸ್ ಅಲ್ಲೇ ಮಾಡಿದ್ರು ಅವ್ರನ್ನ ಜನ ಗುರ್ಸ್ತಾರೆ. BJP ಅಲ್ಲಿ ಚೆನ್ನಾಗಿ ಕೆಲಸ ಮಾಡ್ಕೊಂಡ್ರೆ BJP ಅಲ್ಲಿ ಗುರ್ಸ್ತಾರೆ. ಪಕ್ಷ ಪಾರ್ಟಿ ನಾವು ಮಾಡ್ಕೊಂಡಿದ್ದಷ್ಟೇ, ಅದ್ರಲ್ಲೇನು ಏನಿದ್ದಿಲ್ಲ ಸರ್. ಕೊನೆಯದಾಗಿ ನಿಮ್ಮ ಸುದೀರ್ಘವಾದ ಒಂದು ಸಹಕಾರಿ ಜೀವನ 32-33 ವರ್ಷ ನಿರಂತರವಾಗಿ ತೊಡಗಿಸಿಕೊಂಡಿರುವಂತದ್ದು, ಕೊನೆಯದಾಗಿ ಒಬ್ಬ ಯಶಸ್ವಿ ಸಹಕಾರಿಯಾಗಿ ಏನ್ ಹೇಳಕ್ ಬಯಸ್ತೀರಾ? ಸಹಕಾರಿ ಇದ್ರಲ್ಲಿ ನಾನು ಈಗ
ನಮಗೊಂದು ಅವಕಾಶ ಅಂದ್ರೆ DCC ಬ್ಯಾಂಕಿಂಗ್ ಒಂದು ಹೋಗ್ಬೇಕಂತ ಅವಾಗಲಿಂದ ಒಂದು ಹೋಗ್ಬೇಕಂತ ಒಂದಿದೆ ಸರ್. ನನಗೆ ಬೇಕಾದ ಟರ್ಮ್ ಮಾಡಿದ್ರು ಸಮಸ್ಯೆ ಇಲ್ಲ. ನಾನು 5 ವರ್ಷಕ್ಕೆ ನಾನು ಚೇರಿನ ಆಕಾಂಕ್ಷೆ ಏನಲ್ಲ. ಅಲ್ಲೇ 5 ವರ್ಷ ಜನ ಇದ್ದಾರೆ ಇನ್ನು ಉಳಿದರು, ಬೇರೆಯವ್ರಿಗೆ ಕೊಡಿ. ನನಗೇನಂದ್ರೆ ಮೊದಲನೇ ಸರಿ ಕೊಡಿ ಅಂತ. ನಾನು 2ನೇ ಸರಿಗೆ ನಾವು ಯಾವ್ದೇ ಕಾರಣಕ್ಕೆ ಒಪ್ಪ ನಾವು 2 ಸರಿ ಇದೇ ಟೈಪ್ ಆಯ್ತು ಪರಿಸ್ಥಿತಿ ಅಷ್ಟೇ. ಅಂದ್ರೆ ಯಾರು ನಾನು ದೂರಲ್ಲ ಅವಾಗಿನ ಈಗ ಮಾತಾಡತ್ ನೀ ಫಸ್ಟ್ ಈಗ ಒಂದು ಇರುತ್ತೆ, ಲಾಸ್ಟ್ 2 ವರ್ಷ ಆದ್ಮೇಲೆ ಅವ್ರದ್ದು ಒಂದು ಅನಿಸಿಕೆಗಳು ಬೇರೆ ಇರ್ಬೋದು. ನಮ್ಮದು ಆ ಟೈಪ್ ಇಲ್ಲ. ಜೀವರಾಜಣ್ಣ ಏನ್ ಹೇಳ್ತಾರೆ, ಜೀವರಾಜಣ್ಣ ನಾವು ಬಿಜೆಪಿ ನಾವು ಗಳಿಸ್ಕೊಂಡಿವಿ ಸರ್. ಜೀವರಾಜಣ್ಣಂದು ನಾವು ಕಟ್ಟ ಅಭಿಮಾನಿ, ಅದ್ರಲ್ಲೇನಿಲ್ಲ. ಅವ್ರು ಏನ್ ಹೇಳ್ತಾರೆ ಅದಕ್ಕೆ. ಮತ್ತೆ ನನಗೆ DCC ಬ್ಯಾಂಕ್ ಅಲ್ಲಿ ಈ ಸರಿ ಹೇಳ್ದಂಗೆ ಬೇರೆ ಹೋದ ವರ್ಷ ಇನ್ನೊಂದ್ಸರಿ ಹೇಳ್ದಂಗೆ ನಾವು ಕೇಳಕ್ ಆಗಲ್ಲ. ಈ ಸರಿ ಕೊಡ್ಲೇಬೇಕು ಅನ್ನೋದು ಒಂದು ಆಕಾಂಕ್ಷೆ. ಕೊಡೋದು ಪಕ್ಷಕ್ಕೆ ಬಿಟ್ಟು ವಿಚಾರ. ಮತ್ತೆ ಪಕ್ಷಕ್ಕೆ ದ್ರೋಹ ಮಾಡಿ ಕೆಲಸ ನಾವ್ ಯಾವತ್ತೂ ಮಾಡಲ್ಲ. ಜೈಪಾಲ್ ಅವರು ಇದುವರೆಗೂ ಒಂದು ಸಂದರ್ಶನ ಭಾಗವಹಿಸಿ 8 ಬಾರಿ ನಿರ್ದೇಶಕರಾದ ವಿಚಾರ, 3 ಬಾರಿ ಮೇಲ್ಪಾಲ್ ಸೊಸೈಟಿ ಅಧ್ಯಕ್ಷರಾದ ವಿಚಾರ ಆಗಿರಬಹುದು, TAPCMS ನಲ್ಲಿ 4 ಬಾರಿ ನಿರ್ದೇಶಕರಾಗಿ ಒಮ್ಮೆ ಉಪಾಧ್ಯಕ್ಷರಾಗಿ ನಿಮ್ಮ ಒಂದು ಕೊಡುಗೆ, ನರಸಿಂಹರಾಜಪುರ PCLD ಬ್ಯಾಂಕ್ ನಲ್ಲಿ 4 ಬಾರಿ ನಿರ್ದೇಶಕರಾಗಿ ಜೊತೆಗೆ ಒಮ್ಮೆ ಅಧ್ಯಕ್ಷರಾಗಿ ನೀವು ಮಾಡಿರುವಂತಹ ಸೇವೆ ಆಗಿರ್ಬೋದು, ಜೊತೆಗೆ DCC ಬ್ಯಾಂಕ್ ನ ಡೆಲಿಗೇಷನ್ ವಿಚಾರ, DCC ಬ್ಯಾಂಕ್ ಚುನಾವಣೆ ವಿಚಾರ, ರಾಜಕೀಯವಾಗಿ ಹಾಗೂ ಸಹಕಾರಿ ಕ್ಷೇತ್ರದಲ್ಲಿ ನೀವು ಬೆಳೆದು ಬಂದಂತಹ ಹಾದಿ 1992ರಿಂದ ಹಿಡಿದು 2025 ಸಂಪೂರ್ಣ ಜರ್ನಿಯನ್ನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಮೆಲುಕು ಹಾಕಿದ್ದಕ್ಕಾಗಿ ನಮ್ಮ ರೈತ ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಮೇಲ್ಪಾಲ್ ಸೊಸೈಟಿಯಲ್ಲಿ 8 ಬಾರಿ ನಿರ್ದೇಶಕರಾಗಿ, 3 ಬಾರಿ ಅಧ್ಯಕ್ಷರಾಗಿ, ನರಸಿಂಹರಾಜಪುರ PCLD ಬ್ಯಾಂಕ್ ನಲ್ಲಿ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ, TAPCMS ಅಲ್ಲೂ ಕೂಡ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ಹಾಗೂ DCC ಬ್ಯಾಂಕ್ ನ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಶ್ರೀಯುತ ಜೈಪಾಲ್ ಕೇಶವತಿ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.